ಜುಲೈ 25ರ ಜಮಖಂಡಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಮಾಡುವ ಉದ್ದೇಶಕ್ಕೆ ನಡೆಸಲಾಗಿತ್ತು ಕಾರ್ ಬ್ಲಾಸ್ಟ್ ಅಂತ ಹೇಳಲಾಗ್ತಾ ಇದೆ. ಜುಲೈ 25ರ ಜಮಖಂಡಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಿಕ್ಕಿರುವಂತಹ ಬಿಗ್ ಟ್ವಿಸ್ಟ್, ಕೊಲೆ ಮಾಡುವಂತ ಉದ್ದೇಶವೇ ಇತ್ತು. ಸೊ ಹಾಗಾಗಿ ಕಾರ್ ಬ್ಲಾಸ್ಟ್ ಅನ್ನು ನಡೆಸಲಾಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಕಾರ್ ಬ್ಲಾಸ್ಟ್ ಹಿಂದಿದೆ ಸಾಲ, ಜಮೀನು, ಪ್ರತಿಕಾರ. ಬಾರ್ ಮಾಲೀಕ ಹನುಮಂತ ಅಥಣಿ ಕೊಲೆಗೆ ವ್ಯವಸ್ಥಿತ ಪ್ಲಾನ್ ಅನ್ನ ಮಾಡಿದ್ರು. A1 ಶಿವಾನಂದ ದೊಡ್ಡಪ್ಪನಿಗೆ ಹನುಮಂತನಿಂದ 40 ಲಕ್ಷ ಸಾಲ ವಾಪಸ್ ಕೊಡದ ಕಾರಣ ಶಿವಾನಂದನ 5 ಎಕರೆ ಜಮೀನು ಕೂಡ ವಶ ಮಾಡಿಕೊಂಡಿದ್ರು. ಜಮೀನು ವಾಪಸ್ ಪಡೆಯಲು ಹನುಮಂತನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಕಾರ್ ಕೆಳಗೆ ಜಿಲೆಟಿನ್ ಕಟ್ಟಿ ಡಿಟೋನೇಟರ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ. ಹನುಮಂತ ಕಾರ್ ಹತ್ತುವಾಗ ಸನಿಹದಿಂದಲೇ ಕಾರ್ ಬ್ಲಾಸ್ಟ್. ಆದರೆ ಅದೃಷ್ಟವಶಾತ್ ಹನುಮಂತನಿಗೆ ಏನೂ ಆಗಿರಲಿಲ್ಲ. ಆಗಸ್ಟ್ 6ರಂದು ವಾಟ್ಸಪ್ ಮೂಲಕ ಹನುಮಂತನಿಗೆ ಬೆದರಿಕೆ ಹಾಕಲಾಗಿರುತ್ತೆ. ಪೊಲೀಸ್ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ. ಕೆಲವೊಂದು ಸತ್ಯಾಸತ್ಯತೆಗಳು ಆಳವಾಗಿ ತನಿಖೆಯನ್ನು ನಡೆಸಿದಾಗ ಹೊರಬೀಳುತ್ತೆ. ಆಕಸ್ಮಿಕವಾಗಿ ನಡೆದಿರುವಂತಹ ಕಾರ್ ಬ್ಲಾಸ್ಟ್ ಅಲ್ಲ. ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಸಾಲ, ಜಮೀನು, ಪ್ರತಿಕಾರಕ್ಕಾಗಿ ಬಾರ್ ಮಾಲೀಕ ಹನುಮಂತ ಅಥಣಿ ಕೊಲೆಗೆ ವ್ಯವಸ್ಥಿತ ಪ್ರೀ ಪ್ಲಾನ್ ಆಗಿತ್ತಲ್ಲಿ. A1 ಯಾರಿದ್ರಲ್ಲಿ ಶಿವಾನಂದ ದೊಡ್ಡಪ್ಪನಿಗೆ ಹನುಮಂತನಿಂದ 40 ಲಕ್ಷ ಸಾಲವನ್ನ ತೆಗೆದುಕೊಂಡಿರ್ತಾನೆ. ಸಾಲ ವಾಪಸ್ ಕೊಡದ ಕಾರಣ ಶಿವಾನಂದ 5 ಎಕರೆ ಜಮೀನನ್ನ ವಶ. ಜಮೀನು ವಾಪಸ್ ಪಡೆಯಲು ಹನುಮಂತನ ಕೊಲೆಗೆ ಸ್ಕೆಚ್ ಹಾಕಿರ್ತಾರೆ. ಜಿಲೆಟಿನ್ ಕಟ್ಟಿ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ. ಹನುಮಂತ ಕಾರ್ ಹತ್ತುವಾಗ ಸನಿಹದಿಂದಲೇ ಕಾರ್ ಬ್ಲಾಸ್ಟ್ ಆಗುತ್ತೆ. ಪ್ರೀ ಪ್ಲಾನ್ ಅಲ್ಲಿ ಮಾಡಿರುವಂಥದ್ದು, ವ್ಯವಸ್ಥಿತವಾಗಿ ಮಾಡಿರುವಂಥ ಪ್ಲಾನ್ ಇದು. ಬಟ್ ಅದೃಷ್ಟವಶಾತ್ ಏನಾಗಿಲ್ಲ. ಹನುಮಂತನಿಗೆ ಪ್ರಾಣಾಪಾಯದಿಂದ ಪಾರಾಗಿರ್ತಾರೆ. ಆಗಸ್ಟ್ 6ರಂದು ವಾಟ್ಸಪ್ ಮೂಲಕ ಹನುಮಂತನಿಗೆ ಒಂದು ಬೆದರಿಕೆ ಕರೆ ಕೂಡ ಬಂದಿರುತ್ತೆ. ಸೊ ಅಂದರೆ ಸುಮ್ಮನೆ ಒಂದು ಕಾರ್ ಬ್ಲಾಸ್ಟ್ ಆಗೋದಕ್ಕೆ ಅಥವಾ ಅಲ್ಲಿ ಏನೋ ಟೆಕ್ನಿಕಲ್ ಸಮಸ್ಯೆ ಆಗಿತ್ತಾ ಅಥವಾ ಏನಾಗಿತ್ತು, ಪೊಲೀಸ್ ಈ ಆಳವಾಗಿ ಇಲ್ಲಿ ತನಿಖೆಯನ್ನು ನಡೆಸಿದಾಗ ಹೊರಬಿದ್ದಿರುವಂಥ ಸತ್ಯ ಏನಂತ ಅಂದರೆ, ಬೇಕು ಅಂತಾನೆ ಕೊಲೆ ಮಾಡಬೇಕು ಅಂತಾನೆ ಅಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ ಕಾರನ್ನು ಅನ್ನುವಂಥದ್ದು ಬಯಲಿಗೆ ಬಂದಿದೆ. ಒಂದಿಷ್ಟು ಕೆಮಿಕಲ್ಗಳನ್ನು ಅಲ್ಲಿ ಕಟ್ಟಿ ಇಟ್ಟು ಕಾರಲ್ಲಿ ಕಟ್ಟಿಟ್ಟು, ಸೊ ಹಾಗಾಗಿ ಅದು ಬ್ಲಾಸ್ಟ್ ಆಗುವಂಥ ರೀತಿಯಲ್ಲಿ ಪ್ರೀ ಪ್ಲಾನನ್ನು ಮಾಡಿಕೊಂಡು A1 ಶಿವಾನಂದ ದೊಡ್ಡಪ್ಪನಿಂದಲೇ ಹನುಮಂತನಿಂದ 40 ಲಕ್ಷ ಸಾಲವನ್ನು ಪಡೆದಿರ್ತಾನೆ. ಸೊ ಹಾಗಾಗಿ ಸಾಲ ವಾಪಸ್ ಕೊಟ್ಟಿರುವುದಿಲ್ಲ. ಶಿವಾನಂದನ 5 ಎಕರೆ ಜಮೀನನ್ನು ವಶಕ್ಕೆ ಪಡ್ಕೊಂಡಿರ್ತಾನೆ ಹನುಮಂತ. ಇವನೇ ಇಲ್ಲ ಅನಿಸ್ಬಿಟ್ರೆ ಇತ್ತ ಜಮೀನು ನಂದೇ ಆಗಿರುತ್ತೆ, 40 ಲಕ್ಷ ಸಾಲ ಕೊಡೋದು ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಶಿವಾನಂದ ಈ ಕೊಲೆಗೆ ಯತ್ನ ಮಾಡಿರ್ತಾನೆ. ಬಟ್ ಅದೃಷ್ಟವಶಾತ್ ಹನುಮಂತ ಸಾವಿನಿಂದ ಪಾರಾಗಿದ್ದಾನೆ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಸಂಭವಿಸಿಲ್ಲ. ಗಾಯಗಳಾಗಿದೆ, ಗಂಭೀರ ಗಾಯಗಳು ಕೂಡ ಆಗಿತ್ತು, ಬಟ್ ಪ್ರಾಣಾಪಾಯ ಮಾತ್ರ ಸಂಭವಿಸಿಲ್ಲ. ಬಟ್ ಈಗ ಪೊಲೀಸ್ ತನಿಖೆ ನಡೆಸ್ತಾ ಇದ್ದಂಥ ವೇಳೆ ಎಲ್ಲವೂ ಕೂಡ ಬಯಲಾಗಿದೆ. ಸ್ಫೋಟಕ ಸತ್ಯ ತಿಳಿದು ಬಂದಿರುವಂಥದ್ದು. ನೋಡಿ, ಕೆಲವೊಂದಿಷ್ಟು ಕೇಸ್ಗಳು ಕ್ರಿಮಿನಲ್ ಕೇಸ್ಗಳು ಅಂತ ನೋಡಿದಾಗ ಯಾವ ರೀತಿ ವ್ಯವಸ್ಥಿತವಾಗಿ ಅಲ್ಲಿರುತ್ತೆ ಅಂದರೆ, ಅದಕ್ಕೆ ಹೇಳೋದಲ್ವ ಇನ್ವೆಸ್ಟಿಗೇಷನ್ ನಡೀಬೇಕು, ಏನಾಗಿದೆ ಏನಿಲ್ಲ ಅಂತ. ಅವತ್ತು ನಾವೇ ಇದ್ರ ಹೇಳಿದ್ವಿ, ಕಾರ್ ಬ್ಲಾಸ್ಟ್ ಆಗಿತ್ತು, ಬಟ್ ಯಾರಾದರೂ ಮಾಡಿದ್ರಾ ಅಥವಾ ಏನಿದೆ, ಹಲವಾರು ಶಂಕೆ ವ್ಯಕ್ತವಾಗ್ತಾ ಇದೆ. ತಿಳಿದು ಬರಬೇಕು ಇನ್ವೆಸ್ಟಿಗೇಷನ್ ಆದ ಬಳಿಕ ಅಂತ. ಈಗ ಇನ್ವೆಸ್ಟಿಗೇಷನ್ ಮುಗಿದ ಬಳಿಕ ಸತ್ಯ ಏನನ್ನೋದು ಬಯಲಾಗಿದೆ. ನೋಡಿ, ಸಾಲ ಕೊಡೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಈ ವಿಚಾರದಲ್ಲಿ ಒಂಚೂರು ಏನಾದರೂ ವ್ಯತ್ಯಾಸ ಆಯಿತು ಅಂತ ಅಂದಾಗ ಈ ರೀತಿಯಾದಂಥ ಘಟನೆಗಳು ಸಂಭವಿಸುವಂಥದ್ದು ಚಾನ್ಸಸ್ ಹೆಚ್ಚಾಗಿದೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಇಂಥವನ್ನೆಲ್ಲ ಎಚ್ಚರಿಕೆಯಿಂದ ಇಂಥ ವಿಚಾರಗಳಲ್ಲೆಲ್ಲ ಗಮನ ಹರಿಸಬೇಕು. ಯಾಕಂದರೆ ಆಗಾಗಲೇ ಹಣ ಅಂತ ಬಂದಾಗ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತಾರೆ. ಸೊ ಹಾಗಾಗಿ ಹಣಕ್ಕೋಸ್ಕರ ಯಾರು ಏನು ಬೇಕಾದರೂ ಮಾಡ್ಬೋದು.